ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ ಎಚ್ಚರ. ಕಾದ ಬಾಣಲೆಯಂತೆ ಆಗಿದೆ ಬೆಂದ ಕಾಳೂರು. ತಾಪಮಾನ ಏರಿಕೆಯಿಂದ ನಾನಾ ಕಾಯಿಲೆ, ಸಿಕ್ಕ ನೀರು ಕುಡಿದ್ರೆ ರೋಗ ಬರೋದಂತೂ ಪಕ್ಕ. ಜನರಲ್ಲಿ ಕಾಣಿಸಿಕೊಳ್ತಾ ಇದೆ ಎಡಿಡಿ ಕಾಯಿಲೆ. 2 ತಿಂಗಳಲ್ಲಿ ಬರೋಬ್ಬರಿ 34,276 ಮಂದಿ ಎಡಿಡಿ. ಹೊಟ್ಟೆ ನೋವು, ಜ್ವರ, ಕರುಳು ಬೇನೆ, ಟೈಫಾಯ್ಡ್. ಕಳೆದೊಂದು ತಿಂಗಳಿನಿಂದ ಎಡಿಡಿ ಕಾಯಿಲೆ ರಣತಾಂಡವ. ಅದು ಯಾವ್ಯಾವ ರೋಗ ಬರುತ್ತೋ ಅದು ಯಾವ್ಯಾವ ರೋಗಕ್ಕೆ ತುತ್ತಾಗ್ತಾ ಇದ್ದೀವೋ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಎಡಿಡಿ ಎನ್ನುವಂತಹ ಕಾಯಿಲೆ ತಾಂಡವ ಆಡ್ತಾ ಇದೆ. ಬೆಂಗಳೂರಿನ ಜನರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಷ್ಟು ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಕಂಡಿದ್ದು ನೀರುಗಳನ್ನ ಕುಡ್ಕೊಂಡು ಅಥವಾ ಎಲ್ಲೋ ಸಿಕ್ಕ ತಿಂಡಿಗಳನ್ನ ತಿನ್ಕೊಂಡು ನಿಜಕ್ಕೂ ಕೂಡ ಇರಬಾರ್ದು. ಯಾಕಂತಂದ್ರೆ ಯಾವ ಕಾಯಿಲೆಗಳು ಬರ್ತಾ ಇದೆ ನೋಡಿ. ಈ ಬಾರಿ ಬೇಸಿಗೆಯ ಬಿಸಿಲು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಕಾಯಿಲೆಗಳ ಸಂಖ್ಯೆ ಆಗ್ಬಿಟ್ಟಿದೆ. ಈ ನಡುವೆ ಬೆಂದಕಾಳೂರಿನಲ್ಲಿ ತಾಪಮಾನ ಬೇಯೋ ಥರನೇ ಇದೆ. ಕಳೆದ ಹಲವು ದಿನಗಳಿಂದ ತಾಪಮಾನ ಏರಿಕೆಯಾಗಿದೆ. ನಾನಾ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಟ್ಟೂ ಬಿಡದೆ ಕಾಯಿಲೆಗಳ ಒಂದು ಸಂಖ್ಯೆಯೇ ಆಗ್ಬಿಟ್ಟಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಕಾಯಿಲೆ ಪ್ರಮಾಣ ದುಪ್ಪಟ್ಟಾಗ್ತಾ ಇದೆ. ಸಿಲಿಕಾನ್ ಸಿಟಿ ಚಂದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪನಾದ್ರೂ ಎಚ್ಚರಿಕೆಯಿಂದ ಇರಲೇಬೇಕು. ಅತಿಯಾದ ತಾಪಮಾನ ಚಂದ್ರನ ಅತಿಸಾರ್ಹ ರೋಗದತ್ತ ವಾಲಿಸ್ತಾ ಇದೆ. ಸೆಕೆಯಂತ ಸಿಕ್ಕ ಕಡೆ ನೀರಿನ ನೈರ್ಮಲ್ಯವನ್ನ ನೋಡದೆ ನೀರು ಕುಡಿಯೋದು, ಅಥವಾ ಯಾವ ತಿಂಡಿ ಅದರಲ್ಲಿ ಏನು ಕೂತಿತ್ತು ಏನು ಬಿಟ್ಟಿತ್ತು ಅಂತ ನೋಡದೆ ಆಹಾರವನ್ನ ಸ್ವೀಕಾರ ಮಾಡೋದು, ಅವೆಲ್ಲವೂ ಕೂಡ ಕಾಯಿಲೆಗಳಿಗೆ ಗ್ರೀನ್ ಕಾರ್ಡ್ ಕೊಟ್ಟಂಗೆ. ಬಾ 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 ಅಂತ ಹೇಳಿ ನಿಮ್ಮ ಜೀವಕ್ಕೂ ಕೂಡ ಇದರಿಂದ ತುಂಬಾ ಸಮಸ್ಯೆ ಆಗುತ್ತೆ. ನೀವು ಹೊಟ್ಟೆ ನೋವು, ಜ್ವರ, ಕರುಳು ಬೇನೆ, ಟೈಫಾಯ್ಡ್, ವೈರಲ್ ಫೀವರು, ಹಾಗೆ ಕಾಲು ನೋವು ಅವೆಲ್ಲವೂ ಕೂಡ ಲಕ್ಷಣ ಕಂಡು ಬಂದರೆ ಒಂದೇ ಒಟ್ಟಿಗೆ ಒಂದ್ಸಲ ಹೋಗಿ ಡಾಕ್ಟರ್ ಹತ್ರ ನೀವು ತೋರಿಸ್ಕೊಂಡು ಬರಲೇಬೇಕು. ಯಾಕಂತಂದ್ರೆ ರಾಜ್ಯದಲ್ಲಿ ಕಳೆದ ತಿಂಗಳಿನಿಂದ ಎಡಿಡಿ ಎನ್ನುವಂತಹ ಕಾಯಿಲೆಯ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರ ಅಂಕಿ ಅಂಶಗಳನ್ನ ಆರೋಗ್ಯ ಇಲಾಖೆ ಕೊಟ್ಟಿದೆ. ಅದು ಕೂಡ ಟೆನ್ಷನ್ ಹೆಚ್ಚಿಸಿದೆ. ಹಾಗಾದ್ರೆ ಎಡಿಡಿ ಎನ್ನುವಂತಹ ಕಾಯಿಲೆ ಬಂದ್ರೆ ನಮ್ಗೇನೆಲ್ಲ ಆಗುತ್ತೆ ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಬರೋದು ಈ ಒಂದು ಕರುಳಿನ ಸಂಬಂಧ ರೋಗಗಳು ಬರುತ್ತೆ. ಬೇದಿ ಆಗುತ್ತೆ, ಒಂದ್ಸಲ ಹೋಗಕ್ಕಾಗಲ್ಲ, ಹೋಗ್ತಾನೇ ಇರ್ಬೇಕು ಬಾತ್ರೂಮ್ಗೆ, ಆ ತರ ಬೇದಿ ಆಗುತ್ತೆ. ವಾಕರಿಕೆ ಜೊತೆಗೆ ವಾಂತಿ ಬರುತ್ತೆ. ವಾಕರಿಕೆ ಬಂದಂಗೆ ಆಗುತ್ತೆ, ಊಟ ಸೇರೋದಿಲ್ಲ, ಊಟ ತಿಂದ್ರೆ ವಾಂತಿ ಆಗುತ್ತೆ, ಕಿಬ್ಬೊಟ್ಟೆ ನೋವು ಆಗುತ್ತೆ, ಹೊಟ್ಟೆ ನೋವು ಆಗುತ್ತೆ, ಜ್ವರ ಆಗುತ್ತೆ. ಈ ಬಾರಿ ಬಿಸಿಲಿನ ಹೆಂಗಿದೆ ಬಿಸಿಲು ಅಂತಂದ್ರೆ, ಬಿರು ಬಿಸಿಲು ಅಂತಾರಲ್ವಾ, ರಣರೋಚಕವಾಗಿರುವಂತಹ ಬಿಸಿಲು, ರಣ ಬಿಸಿಲು. ಆ ಬಿಸಿಲಿನಲ್ಲಿ ಸಿಲಿಕಾನ್ ಸಿಟಿ ಜನರಿಗೆ ಈ ಒಂದು ಕಾಯಿಲೆ ಬರ್ತಾ ಇದೆ. ಬಿಸಿಲ ಧಗೆ ಬೆಂಗಳೂರಿನಲ್ಲಿ ಏರಿಕೆ ಆಗ್ತಾ ಇದೆ. ಕರುಳು ಬೇನೆ, ಟೈಫಾಯ್ಡು, ವೈರಲ್ ಫೀವರು, ಕರುಳು ಸಂಬಂಧಿ ರೋಗಗಳು ಏರಿಕೆ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡಿದಿರೋ ಏನೋ ಗೊತ್ತಿಲ್ಲ, ಆಗೆಲ್ಲ ಜ್ವರಗಳು ಅಷ್ಟೊಂದು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರಲಿಲ್ಲ. ಅಂದ್ರೆ ಏನು ಅಂತ 6 ತಿಂಗಳಿಗೋ 3 ತಿಂಗಳಿಗೋ ಬರ್ತಿತ್ತು. ಈಗ ಹಾಗಲ್ಲ, 2 ತಿಂಗಳ ಜ್ವರ ಅಂತಂದ್ರೆ ಮತ್ತೆ 2 ತಿಂಗಳಿಗೆ ಮತ್ತೆ ಜ್ವರ ಬರೋಕೆ ಶುರು ಆಗ್ತಾ ಇದೆ. ಕಳೆದ 2 ತಿಂಗಳಲ್ಲಿ ಬರೋಬ್ಬರಿ 34,276 ಮಂದಿಗೆ ಎಡಿಡಿ ಬಂದಿದೆ ಅಂತೆ. ಹವಾಮಾನ ಬದಲಾವಣೆಯಿಂದ ಈ ಒಂದು ಎಡಿಡಿ ಬರುತ್ತೆ ಅಂತ ಹೇಳಿ ತಜ್ಞರು ಹೇಳಿದ್ದಾರೆ. ಹಾಗೆ ನಾನು ಮೊದಲು ಹೇಳಿದ್ನಲ್ಲ, ಆ ಲಕ್ಷಣಗಳೇನಾದ್ರೂ ಕಂಡು ಬಂದ್ರೆ, ಅಂದ್ರೆ ಕರುಳು ಸಂಬಂಧಿ ರೋಗ ಬರೋದು, ಹೊಟ್ಟೆ ಬೇನೆ ಬರೋದು, ಹೊಟ್ಟೆ ನೋವು ಬರೋದು, ಕಿಬ್ಬೊಟ್ಟೆ ನೋವು ಬರೋದು, ಜ್ವರ ಬರೋದು, ವಾಕರಿಕೆ ಜೊತೆಗೆ ವಾಂತಿ ಬರೋದು, ಬಿಟ್ಟೋ ಬಿಡದೆ ಬೇದಿ ಬರ್ತಾ ಇದ್ರೆ ದಯವಿಟ್ಟು ಹೋಗಿ ಡಾಕ್ಟರ ಬಳಿ ಮಾತನಾಡ್ಕೊಳ್ಳಿ. ಸುಮ್ಮನೆ ರೋಗಗಳಿಗೆ ತುತ್ತಾಗೋದು ಬೇಡ. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತಾ ಇದ್ದೀವಿ. ಇದು ಫ್ರೀಡಮ್ ಟಿವಿಯ ಒಂದು ಏನ್ ಹೇಳ್ತಾರೆ ಇನ್ಫಾರ್ಮೇಶನ್ ಆಗಿದೆ. ಏನ್ ಜ್ವರ ಬಂತು ಇಗ್ನೋರ್ ಮಾಡ್ಬಿಡ್ತೀನಿ, ಮಾಡೋಕ್ ಹೋಗ್ಬೇಡಿ. ಹೋಗಿ ತೋರಿಸ್ಕೊಳ್ಳಿ ಜ್ವರ ಏನಕ್ಕೆ ಬಂದಿದೆ, ಮತ್ತೆ ಎಡಿಡಿ ಬಂದ್ರೆ ಕಷ್ಟ ಆಗುತ್ತೆ.